ಕಲಬುರಗಿಯಲ್ಲಿ ರಾಘವೇಂದ್ರ ನಗರ ಹಾಗೂ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಮನೆಗಳ್ಳತನ ಮಾಡುತ್ತಿದ್ದ ಕುಖ್ಯಾತ ಕಳ್ಳನೋರ್ವನನ್ನು ಪೊಲೀಸರು ಬಂಧಿಸಿದ್ದಾರೆ. ರಂಗಪುರ ಮೂಲದ 20 ವರ್ಷದ ಈಶ್ವರ್ ಜಾಧವ್ ಬಂಧಿತ ಆರೋಪಿಯಾಗಿದ್ದು, ಈತನಿಂದ ಒಟ್ಟು 22.65 ಲಕ್ಷ ರೂಪಾಯಿ ಮೌಲ್ಯದ 136 ಗ್ರಾಂ ಬಂಗಾರ ಹಾಗೂ 1 ಕೆಜಿ ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಯು ಒಟ್ಟು 4 ಮನೆಗಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಪೊಲೀಸ್ ಆಯುಕ್ತ ಡಾ. ಶರಣಪ್ಪ ಎಸಡಿಯರವರ ಮಾರ್ಗದರ್ಶನದಲ್ಲಿ ಈ ಯಶಸ್ವಿ ಕಾರ್ಯಾಚರಣೆ ನಡೆದಿದೆ. ಒಂದು ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಕೋಣೆಯಿಂದ ಲಾಕ್ ಬ್ರೇಕ್ ಮಾಡಿ ಅಲ್ಲಿಂದ ದೇವಸ್ಥಾನದ ಕಿರೀಟ ಇರ್ಬೋದು, ಮೂರ್ತಿ ಇರ್ಬೋದು ಮತ್ತು ಇತರೆ ಬೆಳ್ಳಿಯ ಸಾಮಾನುಗಳೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರು ದಾಖಲಾಗಿರುತ್ತೆ. ಅದರಲ್ಲಿ ನಮಗೆ ಒಟ್ಟು 1 ಕೆಜಿ 100 ಗ್ರಾಮ್ ಅಷ್ಟು ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರುತ್ತೆ. ಸೊ ಅದರಲ್ಲಿ ಪತ್ತೆಗೋಸ್ಕರ ಸೌತ್ ಸಬ್ ಡಿವಿಷನ್ ಅವರು ಎಫರ್ಟ್ಸ್ ಆಗ್ತಾ ಇರ್ತಾರೆ. ಅವಾಗ ಆರ್ ಜಿ ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮಿಗೆ ಖಚಿತ ಮಾಹಿತಿ ಆಧಾರದ ಮೇರೆಗೆ ಒಬ್ಬ ಆರೋಪಿಯನ್ನ ಬಂಧಿಸ್ತಾರೆ. ಅವನ ಹೆಸರು ಈಶ್ವರ್, ತಂದೆ ಗೋವಿಂದ್, ಸುಮಾರು 21ರಿಂದ 22 ವಯಸ್ಸು. ಅವನನ್ನ ಬಂಧಿಸ್ತಾರೆ. ಅವನ ಬಂಧನದಿಂದ ಏನು ಈ ದೇವಸ್ಥಾನದ ಪ್ರಾಪರ್ಟಿ ಇತ್ತು, ಬೆಳ್ಳಿ ಆಭರಣಗಳು, ಕಿರೀಟ ಇರ್ಬೋದು ಮತ್ತು ಮೂರ್ತಿ ಇರ್ಬೋದು ಮತ್ತು ಇತರೆ ವಸ್ತುಗಳನ್ನ ವಶಪಡಿಸ್ಕೊಂಡ್ರು. ಆಮೇಲೆ ಆ ಆರೋಪಿಯನ್ನು ಹೆಚ್ಚಿನದಾಗಿ ವಿಚಾರಣೆಗೆ ಒಳಪಡಿಸಿದಾಗ ಅವನು ಆರ್ ಜಿ ನಗರ ಲಿಮಿಟ್ಸ್ ನಲ್ಲಿ ಇತರೆ ಅಪರಾಧಗಳನ್ನು ಮಾಡಿರೋ ಬಗ್ಗೆನೂ ಹೇಳ್ತಾನೆ. ಅವನ ಒಟ್ಟು ಬಂಧನದಿಂದ ಈಗ 4 ಅಪರಾಧಗಳು ಪತ್ತೆಯಾಗಿದೆ. ಬೇಸಿಕಲಿ ಕಳ್ಳತನ ಮತ್ತು ಮನೆಗಳ್ಳತನ ಪ್ರಕರಣಗಳು. ಇವನ ಒಂದು ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಇವನು ಮೈನರ್ ಇದ್ದಾಗಲೇ, ಏನು ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕನಿದ್ದಾಗಲೇ ಅವಾಗಲೇ ಇವನ ಮೇಲೆ ಒಂದು ಚೌಕಲ್ಲಿ 2022ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಇನ್ನೂ ವಿಚಾರಣಾ ಹಂತದಲ್ಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಇವನ ಬಂಧನದಿಂದ ಇಲ್ಲಿವರೆಗೆ ಒಟ್ಟು 136 ಗ್ರಾಂ ಗೋಲ್ಡ್ ಮತ್ತು 1 ಕೆಜಿಯಷ್ಟು ಸಿಲ್ವರ್ ಆರ್ನಮೆಂಟ್ಸ್, ಬೆಳ್ಳಿ ಆಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಂದಾಜು ಕಿಮ್ಮತ್ತು ನಿಯರ್ಲಿ 22,65,000 ರೂಪಾಯಿಯಷ್ಟು ವಶಪಡಿಸಿಕೊಂಡಿದ್ದಾರೆ. ಇವನ ನೇಚರ್ ಬೇಸಿಕಲಿ ಏನಂತಂದ್ರೆ, ಇವನು ಕೆಲಸ ಮಾಡೋದು ಈ ಇಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಾನೆ, ಗೌಂಡಿ ಕೆಲಸ ಮಾಡುವಂಥದ್ದು, ಈ ದೇವಸ್ಥಾನ ಕಾಂಪೌಂಡ್ ಅಂತಲ್ಲಿ ಕಟ್ಟಲ್ಲಿ ಈ ಕಲ್ಲಿನ ಒಂದು ಕೆತ್ತನೆ ಕೆಲಸನೂ ಮಾಡ್ತಾನೆ. ಏನಂತೀವಿ, ಕಲ್ಲು ಕಟ್ಟೋದಂತ ಏನಂತಾರೆ, ಆ ರೀತಿ ಕೆಲಸ ಮಾಡ್ತಾನೆ. ಮತ್ತು ಯಾವಾಗ ಹಣದ ಅವಶ್ಯಕತೆ ಇದ್ದಾಗ ಇವನ ಸಹಚರ ಇದ್ದಾರೆ, ಇವನ ಜೊತೆ ಇನ್ನೂ 2 ಜನ ಸಹಚರರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಇದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಈ ದೇವಸ್ಥಾನ ಅಪರಾಧ ಮಾಡಿದಾಗಲೂ ಮತ್ತು ಇತರೆ ಅಪರಾಧ ಮಾಡಿದಾಗಲೂ ಇನ್ನೂ ಕೆಲವು ಸಹಚರರು ಇವನ ಜೊತೆ ಸಹಕಾರ ನೀಡೋದ್ರ ಬಗ್ಗೆ ಮಾಹಿತಿ ಇದೆ. ಅವರನ್ನು ಕೂಡ ಆದಷ್ಟು ಬೇಗ ಬಂಧಿಸ್ತೀವಿ. ಮತ್ತು ಇವನೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದ ರಾಡ್ ಮತ್ತು ಸ್ಕ್ರೂ ಡ್ರೈವರ್, ಮನೆ ಬ್ರೇಕ್ ಮಾಡಲಿಕ್ಕೆ, ಅದನ್ನು ಕೂಡ ನಮ್ಮವರು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಏನು 4 ಪ್ರಕರಣಗಳಲ್ಲಿ ಕಳೆದು ಹೋಗಿರುವ ಮಾಲ್ ಏನಿದೆ ಮತ್ತು ರಿಕವರಿ ಆಗಿರೋದು ಆಲ್ಮೋಸ್ಟ್ 90% ವ್ಯಾಲ್ಯೂ ರಿಕವರಿ ಆಗಿದೆ. ಈಗ 100/25 ಅಲ್ಲಿ 6.6 ಗ್ರಾಮ್ ಹೋಗಿತ್ತು. ಅದರಲ್ಲಿ ನಿಯರ್ಲಿ 6 ತೊಲಿಯಷ್ಟು, 66 ಗ್ರಾಮ್ 6 ತೊಲಿಯಷ್ಟು ಅಲ್ಲಿ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ 77 ಗ್ರಾಮ್ ಅಲ್ಲಿ 70 ಗ್ರಾಮ್ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ ಹೋಗಿದ್ದೆ 7.7 ಗ್ರಾಮ್, ಅಂದ್ರೆ 7 ಗ್ರಾಮ್ ಹೋಗಿತ್ತು, ಅದನ್ನು ರಿಕವರಿ ಮಾಡಿದ್ದಾರೆ. 1 ಕೆಜಿ 100 ಗ್ರಾಮ್ ಹೋಗಿತ್ತು, ಅದರಲ್ಲಿ ನಿಯರ್ಲಿ 1 ಕೆಜಿ ಅಷ್ಟು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.